ನಾವು ಹೇಳೋದು 8-8:30ಗೆ 7 ಗಂಟೆಗೆ ಕಸ ಬಂದಿದೆ. ಹಾಕ್ಲಿಲ್ಲ ಅಂದರೆ ಹೆಂಗೆ ಮಿಸ್ ಆಗ್ಬಿಡುತ್ತೆ. 11:30 ಐತೆ. ಈ ಟೈಮಲ್ಲಿ ಗೆಟ್ ರೆಡಿ ವಿತ್ ಅಸ್ವಂತಿ. ಇವರು ನನ್ನ ಕೊಲಿಗೂ ಜೊತೆಗೆ ಕುತ್ಕೋತಾರೆ. ಆರೋಗ್ಯ ಆ್ಯಪಲ್ಲಿ ಸಂಜು ಚಪಾತಿ ಹರಿತಿದ್ದಾಳೆ. ಇವಾಗ ಬೇಯಿಸ್ಬೇಕು. ನಾಚ್ಕತ್ತವ್ರೆ ನಮ್ಮ ಸೈಯದು ಸುಮ್ಮನೆ ಡೌ ಮಾಡ್ತಾನೆ ಕ್ಯಾಮ್ರಾ ತೆಗೆದಕ್ಕೆ. ಇದು ಕೋಲ್ಡ್ ಕಾಫಿ ಮಾಡಕ್ಕೆ ಅಂತ ತರಿಸ್ಬಿಟ್ಟು ಇವಾಗ ಮಜ್ಜಿಗೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೀಕ್ ನಮ್ಮ ಅಮ್ಮ ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ಕ್ಯಾಕ್ರಸ್ ತಪ್ಪಕ್ಕಂತ ಮಕ್ಕಳು ಕುಗಿತಾರೆ ಅನ್ಬಿಟ್ಟು ಕ್ಲೀನ್ ಮಾಡ್ತಾವಳೆ. ಹಳ್ಳಿ ಕಡೆ ಹಾಸನಲ್ಲ ಆಗತ್ತಲ್ಲ ಹಂಗೇನೆ. ಅದಕ್ಕೆ ನಾವು ದೊಡ್ಡದಾಗ ಆಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಈ ತರ ಸಂತೆ ಆಗುತ್ತಾ ಅಂತ ನಾವೇ ಶಾಕ್ ಆಗಿದ್ವಿ. ಇವಾಗ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ಡೇ 4 ಗುರುವಾರ. ಇವತ್ತು ಗುರುವಾರದ ದಿನಚರಿ ಹೇಗಿರುತ್ತೆ ನೋಡೋಣ ಬನ್ನಿ. ಇವಾಗ ಎದ್ದು ಎಲ್ಲ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಏನು ತಿಂಡಿ ಮಾಡ್ತೀವಿ ನೋಡೋಣ ಬನ್ನಿ. ಇವತ್ತು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀವಿ. ನಿನ್ನೆ ಆಲ್ರೆಡಿ ಪನ್ನೀರ್ ಮಾಡಿಟ್ಟಿದ್ದೀವಿ, ಅದು ಹೆಂಗಾಗಿರುತ್ತೆ ನೋಡಬೇಕು. ಇವಾಗ ಪಟ ಪಟ ಅಂತ ಬಾಗಿಲೆಲ್ಲ ಕ್ಲೀನ್ ಮಾಡಿ ಹೋಗೋಣ ಬನ್ನಿ. ನೋಡಿ ವಯಸ್ ನಾವು ಹೇಳೋದು 8-8:30ಗೆ 7 ಗಂಟೆಗೆ ಕಸ ಬಂದಿದೆ. ಹಾಕ್ಲಿಲ್ಲ ಅಂದರೆ ಹೆಂಗೆ ಮಿಸ್ ಆಗ್ಬಿಡುತ್ತೆ. ಕಸ ಬೆಳಗ್ಗೆ ನೋಡಿದ್ರೆ ಫುಲ್ ಬೋಡ ಆಗಿತ್ತು, ಇವಾಗ ಫುಲ್ ಬಿಸಿಲು ಬಂದಿದೆ. ಇವತ್ತಿನ ರಂಗೋಲಿ ಇದು. ಸೊ ಬನ್ನಿ ಇವಾಗ ಅಡುಗೆ ಮಾಡಕ್ಕೆ ಹೋಗೋಣ. ಈ ಬಾಗಿಲು ತೊಳೆದು ಬರೋಷ್ಟಕ್ಕೆ ಚಪಾತಿ ಇಟ್ಟು ಕಲಿಸಿದ್ದಾರೆ. ಮಿಜರಿ ಚೆನ್ನಾಗಿ ಗಟ್ಟಿ ಐತೆ. ಪನ್ನೀರ್ ಈ ಥರ ಬಂದಿದೆ. ಇವಾಗ ಅವರು ಕಟ್ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊತೀನಿ. ನಾವು ರೌಂಡ್ ಇರೋ ಜಾರಿಗೆ ಹಾಕಿದ್ದೀವಿ, ಹಂಗಾಗಿ ಈ ಥರ ರೌಂಡ್ ಬಂದಿದೆ. ಸ್ಕ್ವೇರ್ ಬೇಕು ಅಂದರೆ ನೀವು ಯಾವ ಥರ ಶೇಪಿಗೆ ಹಾಕ್ತೀವಿ ಆ ಶೇಪಲ್ಲಿ ಬರುತ್ತೆ. ಅಷ್ಟೇ ಸಿಂಪಲ್. ಫ್ರಿಜ್ಜಿಗೆ ಇಟ್ಟಿದ್ವಿ ರಾತ್ರಿ, ಈಗ ತೆಗೆದು ಕಟ್ ಮಾಡ್ತಾ ಇದ್ದೀವಿ. ಇವಾಗ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ಗೆ ಖಾರ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ ಇಷ್ಟು ಹಾಕಿ ಶುಂಠಿ ನೀರು ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಇಡ್ತಾ ಇದ್ದೀನಿ. ಇವತ್ತು ನಾವು ಬಟರ್ ಪನ್ನೀರ್ ಮಾಡ್ತಾಯಿದ್ದೀವಿ, ಬಟ್ ಬಟರ್ ಇಲ್ಲ, ಹಾಗಾಗಿ ತುಪ್ಪ ಯೂಸ್ ಮಾಡ್ತಾ ಇದ್ದೀವಿ. ಈಗ ಸ್ಪೈಸಸ್ ಎಲ್ಲ ಫ್ರೈ ಮಾಡಿದ್ದೀನಿ. ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇಷ್ಟು ಈರುಳ್ಳಿ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೀವಿ. ಇದು ಆರಬೇಕು, ರುಬ್ಬೇಕು. ಇವಾಗ ಆರೋಗ್ಯ ಆ್ಯಪಲ್ಲಿ ಸಂಜು ಚಪಾತಿ ಹರಿತಿದ್ದಾಳೆ. ಇವಾಗ ಬೇಯಿಸ್ಬೇಕು. ಬೇಯಿಸೋ ಡ್ಯೂಟಿ ನಂದು. ಬನ್ನಿ ಬೇಯಿಸೋಣ. ಎಲ್ಲ ಫುಲ್ ಗ್ರೈಂಡ್ ಮಾಡಿಕೊಂಡೆ ಒಗ್ಗರಣೆ ಹಾಕೋಣ ಅಂತ ಹೋಗ್ತಿದ್ದೆ. ಅಷ್ಟೊತ್ತಿಗೆ ಅಕ್ವಾಗಾರ್ಡ್ ಅವ್ರು ಬಂದಿದ್ದಾರೆ ಫಿಟ್ ಮಾಡೋಕ್ಕೆ ಅಂತ. ಎಲ್ಲ ಸ್ಟಾಪ್ ಮಾಡಿದ್ದೀವಿ ಈಗ. ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಮೊಸರು ಹಾಕ್ಕೊಂಡಿದ್ದೀನಿ ಗಟ್ಟಿಯಾಗಿ ಬರಲಿ ಅಂತ. ಆಯಿತು, ತಿಂತಿದ್ದೀವಿ. ಲೇಟಾಗಿದೆ, ಹಂಗಾಗಿ ಲಾಗ್ ಮಾಡೋದೇ ಮರ್ತ್ವಿ. ಸಕ್ಕತ್ತಾಗಿದೆ, ಡಿಫ್ರೆಂಟಾಗಿ ಬಂದಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ವು. ಉಪ್ಪಾಗಿದೆ. ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿದ್ವಿ. ಬೇರೆ ಫುಲ್ ಗಲೀಜಾಗಿದೆ, ಬಂದು ಕ್ಲೀನ್ ಮಾಡಬೇಕು. ಇವಾಗ ಟೈಮ್ ಆಗಿಬಿಟ್ಟಿದೆ. ಸೊ ಬೇಡ ಅಂತ ಹೊಡ್ಬೇಕೀಗ. ಇವತ್ತೇನು ಔಟ್ಫಿಟ್ ನಂದು ಫ್ರಾಕ್ ಆಫೀಸ್ ಕಂಫರ್ಟೇಬಲ್ ಎಲ್ಲ ಅಂತ ಲೆಗಿನ್ಸ್ ಹಾಕೊಂಡಿದ್ದೀನಿ. ಕಟಿಂಗ್ ಮಾಡಿಸ್ಬೇಕು, ಒಳಗೆ ಹುಚ್ಚ ಕಣ್ಣ ಕಾಣ್ತಾ ಇತ್ತು. ಇವತ್ತು ಇಬ್ರು ಆಫೀಸಿಗೆ ಹೋಗ್ತಾ ಇದೀವಿ, ಹಾಗಾಗಿ ಇಬ್ರು ಗೆಟ್ ರೆಡಿ ವಿತ್ ಮೀ, ವಿತ್ ಅಸ್. 11:30 ಐತೆ. ಈ ಟೈಮಲ್ಲಿ ಗೆಟ್ ರೆಡಿ ವಿತ್ ಅಸ್ ಅಂತ. ಸಿಕ್ಕಾಬಿಟ್ಟೆ ಲೇಟ್ ಆಗೋಯ್ತು. ಅಕ್ವಾಗಾರ್ಡಿಂದ ಚಪಾತಿ ಬೇರೆ, ಪನ್ನೀರ್ ಬೇರೆ. ಇದು ಪಾರ್ಕ್ವೇರ್ ಮಾಲು, ಇದು ಬಸ್ ಸ್ಟ್ಯಾಂಡು. ಇವಾಗ ಹೋಗ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್ ಆಗಿದೆ. 12 ಗಂಟೆ ಆದರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ನಾವು ಆಫೀಸ್ಗೆ ಹೋಗುವಾಗ ಹಸ್ಬೆಂಡ್ ಅವ್ರ ಭಾವ ಅವ್ರಿಗೆ ಹಂಗೆ ತಿಂಡಿ ಕೊಟ್ಟು ಹೋಗ್ತೀವಿ. ಅವ್ರ ಪಿ ಜಿಲಿ ಊಟ ಚೆನ್ನಾಗಿರಲ್ಲ ಅಂದ್ಬಿಟ್ಟು
ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಇವರು ನನ್ನ ಕೊಲಿಗೂ ಜೊತೆಗೆ ಕುತ್ಕೋತಾರೆ. ಏನು ಮೇಡಮ್ ಬೇಗ ಬಂದ್ಬಿಟ್ಟಿದ್ದೀರಾ? ಬೇಗ ಬಂದಿದ್ದೀವಿ. ನಮ್ಮ ಗುರುಜಿ ಕೆಲಸ ಮಾಡಬಿಟ್ಟು ಫೋನ್ ಯೂಸ್ ಮಾಡ್ತಿದ್ದಾರೆ. ಹೆಂಗ್ ಗುರುಜಿ? ನಾಚ್ಕತ್ತವ್ರೆ. ನಮ್ಮ ಸೈಯದು ಸುಮ್ಮನೆ ಡೌ ಮಾಡ್ತಾನೆ ಕ್ಯಾಮ್ರಾ ತೆಗೆದಕ್ಕೆ. ಕೆಲಸ ಮಾಡ್ತೀನಿ ಬಾರೋ ಇಲ್ಲಿ ನೋಡ್ ಬಾರೋ ಇಲ್ಲಿ ಏನ್ ಬರ್ತಿದೆ? ಓ ಅಣ್ಣ ಕಾಲ್ ಮಾಡ್ತಾವ್ರೆ. ನೆನೆ ಕೆಲಸ ಮಾಡ್ತಾನಂತೆ. ಏನ್ ಕೆಲಸ ಮಾಡ್ತಿದ್ದೆ? ಆರಾಮಾಗಿಲ್ಲ ನಾವು ಕೊಳ್ತಾವನೇ ಏನೋ ಬಿಡ್ಸವ್ರೆ. 1 ಆಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ. ಡೈಲಿ ಒಂದೊಂದು ಆಪಲ್ ತಿನ್ಬೇಕು ಅಂದ್ರೆ ನಾವು ಕೋಟ್ಯಾಧಿಪತಿ ಆಗಬೇಕು ಈಗಿರೋ ಪ್ರೈಸಿಗೆ. ಊಟಕ್ಕೆ ಬಂದಿದ್ವಿ. ಫೋನಲ್ಲಿ ಮಾತಾಡ್ತಾ ಲಾಗ್ ಮಾಡೋದೇ ಮರ್ತ್ವಿ. ಸೈಯದು ಬಿರಿಯಾನಿ ತಂದಿದ್ದ, ಅಲ್ಲೂ ಲಾಗ್ ಮಾಡಿಲ್ಲ, ಮರ್ತೋದ್ವಿ. ನೆಕ್ಸ್ಟ್ ಸತಿ ಹೋದಾಗ ಲಾಗ್ ಮಾಡ್ತೀವಿ. ಮಾಮು ಬಿರಿಯಾನಿ ಕಬಾಬ್ ಬಂದು ತಿಂದು ಹೊಟ್ಟೆ ಒರ್ಸ್ಕೊಂಡು ತಿಂತಾವನೆ. ನಾನಿವತ್ತು ಗುರುವಾರ ತಿನ್ನಲ್ಲ, ಹಂಗಾಗಿ ಗುರುವಾರದ ಹೊತ್ತೆ ತಂದು ತಿಂತಾನೆ. ನಮ್ಮದು ಊಟದ ಹಾಲು ಎಲ್ಲಿ ಬೇಕಾದ್ರೆ ಕುತ್ಕೋಬೋದು. ನಾವು ಎಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಫೈನಲಿ ಆಫೀಸ್ ಮುಗಿಸ್ಕೊಂಡು ಬಂದೆ. ಆಲ್ರೆಡಿ ಬಂದು ಕಾಯ್ತಾ ಇದ್ದಾರೆ. ಎಲ್ಲ ಅಪರೂಪಕ್ಕೆ ಬೇಗ ಬಂದಿದ್ದಾರೆ. ಹಾಯ್, ಹೆಂಗಿತ್ತು ಆಫೀಸು? ಡೈಲಿ ಇದ್ದಿದ್ದೇ ಇದೆ. ಹೋಗೋದು ತಿನ್ನೋದು ಕಾಫಿ ಕುಡಿಯೋದು ಎದ್ದು ಬರೋದು ಅಷ್ಟೇ. ಕೆಲಸ ಮಾಡ್ತೀನಿ, ಸುಮ್ಮನೆ ಸಂಬಳ ಕೊಡ್ತವ್ರ. ಮೆಟ್ರೋ ಹೋಗ್ತಾ ಇದೆ ಗೈಸ್ ನಮ್ಮ ಆಫೀಸು. ವಿಡಿಯೋ ಮಾಡೋಂಗಿಲ್ಲ, ಬಿಲ್ಡಿಂಗ್ ಅಂತೂ ತೋರ್ಸಂಗೆ ಇಲ್ಲ, ಅಂತೂ ತೋರಿಸ್ತಾ ಇದ್ದೀನಿ. ಫೈನಲಿ ಮನೆಗೆ ಬಂದ್ವಿ. ಟೈಮ್ ಇವಾಗ 4:15 ಆಗಿದೆ. 4:15 ಬಂದ್ವಾ? ಇವಾಗ ಅಕ್ವಾಗಾರ್ಡನ್ ಏನೋ ಚೆಕ್ ಮಾಡ್ತಿದ್ದಾರೆ. ಏನು ಚೆಕ್ ಮಾಡ್ತಿದ್ದೀರಾ? TDS ನೀರಿಂದು. ಈಗ ಹೊಸದಾಗಿರೋದ್ರಿಂದ ಇಲ್ಲಿರೋ ನೀರೆಲ್ಲ ಫುಲ್ ಖಾಲಿ ಮಾಡ್ಬೇಕಂತೆ. ಖಾಲಿ ಮಾಡಿ ಮತ್ತೆ ತುಂಬಿದ ಮೇಲಿಂದ TDS ಇಷ್ಟು ಹಾರ್ಡ್ ವಾಟ್ರು ಖಾಲಿ ಮಾಡಾದ್ಮೇಲಿಂದ ನೀರು ಕುಡಿಯೋದು. ಸೊ ಬನ್ನಿ ಖಾಲಿ ಮಾಡೋಣ ಈಗ. ಹೆಂಗಿದೆ ನಮ್ಮ ಅಕ್ವಾಗಾರ್ಡ್ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಎಷ್ಟು ಪ್ರೈಸ್ ಅಂತಲೂ ಕಮೆಂಟ್ ಮಾಡಿ. ಗೆಸ್ ದ ಪ್ರೈಸ್. ಆಫರಲ್ಲಿ ತೊಗೊಂಡಿದ್ದು ನಾನು. ನೋಡಿ ಅಡುಗೆ ಮನೆ ಎಷ್ಟು ಗಲೀಜಾಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ಫಸ್ಟು ನಾವು ಫ್ರೆಶ್ ಅಪ್ ಆಗಿ ಬರಬೇಕು, ಆಮೇಲೆ ಕ್ಲೀನ್ ಮಾಡಲ್ಲ ಗಾಯ್ಸ್. ನಾನೇ ಕ್ಲೀನ್ ಮಾಡೋದು ಯಾವಾಗ್ಲೂ. ಹೋಗಿ ಕೆಲಸ ಅಂತ ಕೂತ್ಕೊತಾಳೆ, ನಾನೇ ಎಲ್ಲ ಫುಲ್ ಕ್ಲೀನ್ ಮಾಡೋದಿದ್ದ. ಬಿಲ್ಡಪ್ ಫುಲ್ ಆಗಲಿ ಕ್ಲೀನ್ ಮಾಡಬೇಕು ಅಂತ. ಆಮೇಲೆ ಆಮೇಲೆ ಟೀಪ ಅಂತೂ ಫುಲ್ ಮೆಸ್ಸಿ ಆಗಿತ್ತು. ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಫುಲ್ ಮನೆ ನೋಡಿ ಹಿಂಗಾಗೋಗಿದೆ. ಏನು ಕ್ಲೀನ್ ಮಾಡ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ವೀಕ್ ನಮ್ಮ ಅಮ್ಮ ಅವ್ರು ಬರ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಕ್ಯಾಕ್ರಸ್ ತಪ್ಪಕ್ಕಂತ ಮಕ್ಕಳು ಕುಗಿತಾರೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾವಳೆ. ಅಲ್ಲೆಲ್ಲ ಬಟ್ಟೆ ಹಂಗಾಗಿ ಎಸ್ತಿದ್ದೀವಿ. ಹಾಗಾಗಿ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಮುಂಚೆ ಸಂಜೆ ಎಲ್ಲ ನಮ್ಮ ಹಸ್ಬೆಂಡ್ ಅವ್ರು ನೋಡಿ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿ ಜೋಡಿಸಿದ್ದಾರೆ. ಅದಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಬೇಗ ಮುಗಿಸ್ಬೇಕೀಗ. ಕೆಲಸ ಎಲ್ಲ ಮುಗಿಸಿದ್ವಿ. ಈಗ ಟೈಮ್ 8 ಗಂಟೆ ಆಗಿದೆ. ಸೊ ಇವಾಗ ಪಟ್ಟಂತ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇವತ್ತು ಗುರುವಾರ ಆಗಿರೋದ್ರಿಂದ ಎವ್ರಿ ಥರ್ಸ್ಡೇ ನಾವು ಸಾಯಿಬಾಬಾ ಟೆಂಪಲಿಗೆ ಹೋಗ್ತೀವಿ. ಸೊ ಹಂಗಾಗಿ ಅಲ್ಲೇ ಟೆಂಪಲ್ ಹತ್ರ ಸಂತೆನೂ ನಡೆಯುತ್ತೆ, ಅಲ್ಲೇ ತರಕಾರಿ ಎಲ್ಲ ತೊಗೊಂಡು ಬರ್ತೀವಿ. ಸೊ ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಕೊಡಬೇಕು. ಪಟ ಅಂತ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಫೈನಲಿ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಟೆಂಪಲ್ಗೆ ಹೋಗೋ ರೋಡಲ್ಲಿ ಈ ಥರ ಸಂತೆ ನಡೆಯುತ್ತೆ. ಚನ್ನಸಂದ್ರ ಅಂತ, ಚನ್ನಸಂದ್ರ ಸಂತೆ. ಇವತ್ತು ನಾವು ಲೇಟಾಗಿ ಬಂದಿರೋದ್ರಿಂದ ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ. ಮುಂದೆ ಕ್ರೌಡ್ ಜಾಸ್ತಿ ಆಗುತ್ತೆ ನೋಡಿ. ಸ್ಟಾರ್ಟ್ ಆಯ್ತು ಟ್ರಾಫಿಕ್. ಇದೆ ಸಾಯಿಬಾಬಾ ಟೆಂಪಲ್ಲು. ಎವ್ರಿ ಥರ್ಸ್ಡೇ ಬರ್ತೀವಿ. ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕೊಂಡು ಹೊರಡ್ತೀವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ವಿ. ಗುರುಪೂರ್ಣಮಿ ಇದೆ ಅಂತ ಕ್ಲಿಪ್ ಕೊಟ್ಟಿದ್ದಾರೆ. ಸೊ ಇವಾಗ ಸಂತೆ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಸಂತೆ ಹೆಂಗಿರುತ್ತೆ ನೋಡಿರಂತೆ. ಸೇಮ್ ಹಳ್ಳಿ ಕಡೆ ಹಾಸನಲ್ಲಿ ಆಗುತ್ತಲ್ಲ ಹಂಗೇನೆ. ಅದಕ್ಕಿಂತ ದೊಡ್ಡದಾಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಈ ತರ ಸಂತೆ ಆಗುತ್ತಾ ಅಂತ ನಾವೇ ಶಾಕ್ ಆಗಿದ್ವಿ.
ಇಲ್ಲಿ ಬಂದ್ಮೇಲೆ ನೋಡೋಣ ಬನ್ನಿ ಈಗ. ಎಲ್ಲ ತರ ಸಿಗುತ್ತೆ. ಸಂತೆ ಸ್ಟಾರ್ಟ್ ಆಯ್ತು ನೋಡಿ, ಇಲ್ಲಿ ಫುಲ್ ಟ್ರಾಫಿಕ್ ಸ್ಟಾರ್ಟ್ ಆಯ್ತು ಸಂತೆ ನೋಡಿ. ಸೇಮ್ ಹಾಸನಲ್ಲಿ ಹೆಂಗಾಗತ್ತೆ ಹಂಗೇನೆ ಫುಲ್ ಎಲ್ಲಾ ತರ ತರಕಾರಿ, ಹಣ್ಣು ಎಲ್ಲಾ ತರ ಇರುತ್ತೆ. ಪ್ಲಾಸ್ಟಿಕ್ ಐಟಮ್ಸ್, ಫುಲ್ಲು ಟ್ರಾಫಿಕ್ ಜಾಮ್ ಗೈಸ್. ಸಂತೆ ದಿನ ಅಂತೂ ಈ ರೋಡಲ್ಲಿ ಬರಕ್ಕೆ ಆಗಲ್ಲ. ಬೇರೆ ಟೈಮಲ್ಲಿ ಫುಲ್ ಖಾಲಿ ಉಳಿತಾ ಇರುತ್ತೆ. ಸ್ಪೀಕರ್ ಹಾಕತ್ತಾರೆ, ಟೊಮೊಟೊ 10 ರೂಪಾಯಿಗೆ 10 ರೂಪಾಯಿ ನೋಡಿ. ಬರೀ ಕನ್ನಡ ಹಾಕಲ್ಲ, ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಹಾಕ್ತಾರೆ. ಅಷ್ಟೇ ಸಂತೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ, ಲೇಟ್ ಆಗಿಬಿಟ್ಟಿತ್ತು ಅಂತ ಡೈರೆಕ್ಟ್ ಊಟ ಕೂತಿದ್ವಿ. ಸೊ ನೆನ್ನೆದೇ ಸಾಂಬಾರು, ಇನ್ನೊಂದು ಸ್ವಲ್ಪ ಪಲ್ಯ ಇತ್ತು, ಅದನ್ನು ಖಾಲಿ ಮಾಡೋಣ ಅಂತ ಹಾಕ್ಕೊಂಡಿದ್ವಿ ಅಷ್ಟೇ. ಇವಾಗ ಊಟ ಮಾಡಿ ಮಲ್ಕೊಳ್ಬೇಕು ಅಷ್ಟೇ. ಟಯರ್ಡ್ ಇವತ್ತು. ಇದು ಕೋಲ್ಡ್ ಕಾಫಿ ಮಾಡೋಕ್ಕೆ ಅಂತ ತರಿಸ್ಬಿಟ್ಟು ಇವಾಗ ಮಜ್ಜಿಗೆ ಮಾಡ್ತಾ ಇದ್ದಾರೆ. ಮೊಸರನ್ನ ತಿನ್ನಕ್ಕಾಗಲಿಲ್ಲ, ಹೊಟ್ಟೆ ತುಂಬಿಡ್ತು, ಹಂಗಾಗಿ ಮಜ್ಜಿಗೆ ಮಾಡ್ಕೊಡ್ತಾ ಇದ್ದಾರೆ ನನಗೋಸ್ಕರ. ಎಲ್ಲಿ ಕಲ್ತ್ರಿ ಅಂತ ಟ್ಯಾಲೆಂಟ್ ಎಲ್ಲ ಇದು ಆರ್ಡರ್ ಮಾಡಿದ್ಮೇಲಿಂದ ಹಿಂಗೆ ಕಂಪ್ಲೀಟ್ ಅಷ್ಟೇ ಆಡೋದು. ಕುಡಿ ಸಾಕು. ಇವಾಗ ಮಜ್ಜಿಗೆ ಕುಡಿದ್ಬಿಟ್ಟು ತಣ್ಣಕ್ಕೆ ಮಲ್ಕೊಳ್ಳೋದು. ಊಟ ಎಲ್ಲ ಆಯ್ತು, ಮಲ್ಕೊಳ್ಳೋಣ ಅಂತ ಬಂದಿದ್ದೀವಿ. ಈ ನಮ್ಮ ಥರ್ಸ್ಡೇ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಅದು 12 ಗಂಟೆಗೆ ಎಂಡ್ ಆಗ್ತಾ ಇದೆ. ನೀವೇನಾದ್ರು ಹೇಳ್ಬೇಕಾ? ಇಷ್ಟೇ, ಏನು ಇಲ್ವಾ? ಸರಿ, ಓಕೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್ ಗೈಸ್, ಬಾಯ್ ಬಾಯ್. ನಮ್ ವ್ಲಾಗ್ಸ್ ಎಲ್ಲ ಹೆಂಗ್ ಬರ್ತಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಯಾರು ಮಾಡಲ್ಲ, ಸುಮ್ಮನೆ ಹೇಳ್ಬೇಡ, ಮನಿಕೋ.